Hi, hello, good morning. Welcome back to our YouTube channel. ಮತ್ತು ನಂದೇನಿದೆಯೋ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಟೈಮ್ ಬಂದು 6:30. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ, ಎಕ್ಸಸೈಸ್ ಮಾಡ್ತಿದ್ದೀವಿ. ಮತ್ತು ಎಕ್ಸಸೈಸ್ ಮಾಡಿ ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡ್ದಿರಾ ನೋಡಿ. ಓಕೆ ಫ್ರೆಂಡ್ಸ್, ಎಕ್ಸಸೈಸ್ ಎಲ್ಲ ಮುಗೀತು. ಫ್ರೆಶ್ ಕುಡಿತಾ ಇದ್ದೀನಿ. ಎಕ್ಸಸೈಸ್ ಆಗಿದ ತಕ್ಷಣ ಎನರ್ಜಿ ಕೊಡೋದೇ ಆ ಫ್ರೆಶು. ಅದಕ್ಕೆ ಹೇಳೋದು ಫ್ರೆಶು ಎನರ್ಜಿನ ಜಾಸ್ತಿ ಮಾಡುತ್ತೆ ಅಂತ. ಅದಕ್ಕೆ ಕುಡಿತಾ ಇದ್ದೀವಿ. ಏನಕ್ಕ ಏನೋ ಇದೆಲ್ಲ ಇಷ್ಟೊಂದು? ಅವಿ ಸೊಪ್ಪೆಲ್ಲ ತಂದಿದ್ರು, ಅದಕ್ಕೆ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಸೊಪ್ಪೆಲ್ಲ ಬಿಡಿಸ್ಕೊಟ್ಟೆ. ಯಾಕೆ ಅಂತ ಅಂದರೆ ಅವಿನಾಶ್ ಅವರು ಅಡುಗೆ ಮಾಡ್ತಾಯಿದ್ದಾರೆ. ನಾನು ಬಿಫೋರ್ ಆಫ್ಟರ್ದು ಕಿಚನ್ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ಇವ್ರು ಬಂದುಬಿಟ್ರು. ನಾನೇ ಕೇಳಿದ್ದು ಚಿಕನ್ ಮಾಡಿಕೊಡು, ಚಿಕನ್ ತಿನ್ನಬೇಕು ಅನ್ನಿಸ್ತಿದೆ ಅಂತ. ನಾನು ತಿನ್ನಲ್ಲ, ನಂಗೆ ಅದೇನೋ ಇಷ್ಟ ಇಲ್ಲ ಚಿಕನ್ನು, ಯಾಕೋ ಗೊತ್ತಿಲ್ಲ. ಒಂದು ವಾರದಿಂದ ತಿನ್ನಬೇಕು ಚಿಕನ್ ಸಾಂಬಾರು, ಮುದ್ದೆ ಈ ಥರ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಆ ಥರ ಏನೂ ಮಾಡ್ತಾಯಿಲ್ಲ ಇವರು. ಏನೋ ಪಾಲಕ್ ಚಿಕನ್ನು ಮತ್ತು ಗೀ ರೈಸ್ ಮಾಡೋಕ್ಕೆ ಹೇಳಿದ್ದೀನಿ, ಮಾಡ್ತಾಯಿದ್ದಾರೆ. ಮಾ ಹಾಯ್ ಹಾಯ್ ಅಂತೆ ನೋಡು, ಏನು ಮಾಡ್ತಿದ್ಯಾ? ಅಯ್ಯೋ ಹಂಗೆ ಆಗಬೇಕು. ಪೀಸೇ ಹಾಕ್ಬೇಡ ಇರಮ್ಮ ಇವನಿಗೆ. ಪೀಸು ಬೇಕಾಗಿಲ್ಲ, ನಾವು ತಿಂತೀವಿ, ಇದೀವಲ್ಲ ನಾವು ತಿನ್ನೋದಕ್ಕೆ. ಏನು ಮಾಡ್ತಿದ್ಯಾ ಅಮ್ಮ? ಚಿಕನ್ ಫ್ರೈಯಾ? ಆಮೇಲೆ ಇವ್ನು ಮಾತಾಡ್ಸೋದು ಬೇಡ ಬನ್ನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಆಮೇಲೆ ಎಡವಟ್ಟು ಮಾಡ್ಬಿಡ್ತಾನೆ. ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಗೀ ರೈಸ್ ರೆಡಿ ಆಗ್ತಾ ಇದೆ. ರೆಡಿ ನಡುಮ? ಹ್ಞೂ, ನನಗೇನು ಗೊತ್ತು, ಅಲ್ಲಿ ನೆನ್ಸ್ಬಿಟ್ಟಿದ್ದೀನಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಂಗೆ ಬಾಯಲ್ಲಿ ನೀರು ಬರ್ತಿದೆ. ಆದರೆ ಎಲ್ಲ ರೆಡಿ ಇದೆ. ಪ್ಯಾಂಟೆಲ್ಲ ಹಾಕೊಂಡು ಮಾಡೋಣ. ಒಂದು ನಿಮಿಷ ಇರೋ. ಬರೀ ಸ್ವಿಮ್ಮಿಂಗ್ ಚಡ್ಡಿ ಅಷ್ಟೇ ಇರೋದು, ಏನು ಇಲ್ಲ ಅಲ್ಲಿ. ಆಯ್ತು, ಒಂದು ನಿಮಿಷ ಬೈ, ಅದಕ್ಕೆ ನೆತ್ಕೊಂತೀನಿ. ಸರಿ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿದೆ. ಗೀ ರೈಸು ಕುರ್ಮಾ ಎಲ್ಲ ರೆಡಿ ಇದೆ. ಊಟ ಮಾಡೋದು ಒಂದೇ ಬಾಕಿ. ಬಟ್ ಈಗ ಊಟ ಮಾಡಲ್ಲ, ನಾವು ಎಲ್ಲ ಶೇಕ್ ಕುಡಿದಿದ್ದೀವಿ. ಒಂದು 4 hours ಗ್ಯಾಪ್ ಕೊಡಬೇಕು. ಇವತ್ತು ಬೇರೆ ಶೇಕ್ ಕುಡಿಯೋದೇ ಲೇಟ್ ಆಯಿತು. 10:30 ಆಯಿತು, 11:30, 12:30, 1:00, 2 ಗಂಟೆ. ಮನುಷ್ಯನ ಗುಣನೇ ಹಾಗೆ. ಏನಾದ್ರು ತಿನ್ನಬೇಕು ಅನ್ಸಿದ ತಕ್ಷಣ ಟೆಂಪ್ಟ್ ಆಗ್ಬಿಡುತ್ತಲ್ವ, ತಿನ್ನೋಕ್ಕಾಗಲ್ಲ. ತಿನ್ನಬಾರ್ದು ಆ್ಯಕ್ಚುಲಿ, ಶೇಕ್ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಶೇಕ್ ಕುಡ್ದಿದ್ದೀನಿ. ಈಗ ಸ್ಕಂದನ್ನ ಸ್ವಿಮ್ಮಿಂಗ್ ಕರ್ಕೋಗ್ಬೇಕು. ಒಂದು 4 ನಿಮಿಷ ನಾವು ಮಾತಾಡೋಕ್ಕಾಗ ಬಿಡ್ತೀರಾ? ಸರಿ, ಈಗ ಅವನ್ನ ಸ್ಕಂದನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕು. ಒಂದು 4 ವೀಕ್ಸಿಂದ ಕೇಳ್ಕೊತಾ ಇದ್ದ ಸ್ವಿಮ್ಮಿಂಗ್ ಕರ್ಕೋಗ್ರಿ ಅಂತ. ಅವ್ರ ಸ್ಕೂಲಲ್ಲೇ ಇರುತ್ತೆ, ಎವ್ರಿ ವೆಡ್ನಸ್ಡೇ ಸ್ವಿಮ್ಮಿಂಗ್ ಇರುತ್ತೆ, ಬಟ್ 1 hour ಅಷ್ಟೇ. ಇವತ್ತೇನೋ ಅವ್ರ ಫ್ರೆಂಡ್ಸ್ ಎಲ್ಲ ಇವತ್ತು ಬರ್ತಾರಂತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡೋಗಿ ಅಲ್ಲಿ ಸ್ವಿಮ್ಮಿಂಗ್ದೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಸಿಗ್ತೀನಿ. ಹೇಗೆ ಮಾಡಿದ್ದಾರೆ ಅವಿನಾಶು ಗೀ ರೈಸು ಮತ್ತು ಪಾಲಕ್ ಚಿಕನ್ ಗ್ರೇವಿ ಹೇಗಿದೆ ಅಂತ, ಅದನ್ನೇ ಮಾಡಿರೋದು. ಅದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ಮತ್ತೆ ಸಿಗ್ತೀನಿ. ಒಂದು ಗಿಡದ್ದು ರೋಸ್ ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿದೆ. ಮುಡ್ಕೋಬೇಕು. ಇದು ಒಂದು 3-4 days ಆಯಿತು ಬಂದು, ಇನ್ನೂ ಮುಡ್ಕೋಬೇಕು. ಇನ್ನೊಂದು ದಾಸವಾಳ ಬಿಟ್ಟಿದೆ. ಒಂದು ಮೊಗ್ಗು ಚೆನ್ನಾಗಿ ಬರ್ತಿದೆ ಗಿಡಗಳು.
ಆ